ಎಲ್ರಿಗೂ ನಮಸ್ಕಾರ. ಇದು ನಮ್ಮ ಅಜ್ಜಿ ಊರು ಉಳಿಯಾರ್ ಅಂತ. ಇಲ್ಲಿ ಒಂದು ಟೆಂಟ್ ಇತ್ತು ರಾಮಗೋಪಾಲ್ ಅಂತ. ಅದು ಸುಮಾರು ದಿವಸ ಆಯಿತು, ಸುಮಾರು ವರ್ಷಗಳಾಯಿತು. ಮತ್ತೆ ಏನು ಥಿಯೇಟ್ರ್ ಮಾಡ್ತೀವಿ ಅಂತ ಹೇಳಿದ್ರು, ಥಿಯೇಟ್ರ್ ಮಾಡಿಲ್ಲ, ಹಂಗೆ ಪೆಂಡಿಂಗ್ ಇದೆ. ಬನ್ನಿ ತೋರಿಸಿ. ಇದೆ ಥಿಯೇಟ್ರು. ಆವಾಗ ಥಿಯೇಟ್ರ್ ಮಾಡ್ತೀನಿ ಅಂತ ಹಂಗೆ ಪೆಂಡಿಂಗ್ ಆಗಿಟ್ಟವ್ರೆ. ಏನು ಮಾಡಲೂ ಇಲ್ಲ, ಏನೂ ಇಲ್ಲ. ಈ ನಡುವೆ ಅಂತೂ ಇರೋ ಒಳ್ಳೊಳ್ಳೆ ಥಿಯೇಟ್ರುಗಳೇ ಮುಚ್ತಾ ಇದ್ದಾರೆ. ಅದೇ ನಿಮಗೂ ಗೊತ್ತು, ಪೈರಸಿಗಳು, ಆಮೇಲೆ ಯಾವುದಾದ್ರು ಆ್ಯಪ್ ಅಂತ ಬಂದಾವೆ, ಅದರಲ್ಲಿ ಸಿನಿಮಾಗಳು, ಒಳ್ಳೊಳ್ಳೆ ಸಿನಿಮಾಗಳು ಬಂದುಬಿಡ್ತವೆ. ಅದಕ್ಕೋಸ್ಕರ ನಮ್ಗೆ ಬೇಜಾರೇನಪ್ಪ ಅಂದರೆ ಈ ಥರ ನಮ್ಮ ಅಜ್ಜಿ ಊರಿಗೆ ನಾವು ಬಂದರೆ ಸಾಕು. ಇಲ್ಲಿ ಗೇಟ್ ಅಂತ ಇದೆ. ಇಲ್ಲಿ ಇಳಿದಿದ ತಕ್ಷಣ ಫಸ್ಟು ನಾನು ಕೋರ್ಸ್ ನೋಡ್ತಿದ್ದೆ, ಯಾವ ಸಿನಿಮಾ ರಾಮಗೋಪಾಲಲ್ಲಿ ಯಾವುದಪ್ಪ ಇದೆ, ಬಾಲಾಜಿಯಲ್ಲಿ ಯಾವುದಪ್ಪ ಇದೆ. ಯಾಕಂದರೆ ಆ ಬಾಲಾಜಿ ಪೋಸ್ಟ್ರು ಇಲ್ಲಿ ಹೊಡಿತಿದ್ರು ಗೇಟಲ್ಲಿ, ಈ ಥಿಯೇಟ್ರ್ ಈ ಟೆಂಟಿಂದು ಅಲ್ಲಿ ಹೊಡಿತಿದ್ರು. ನಾವು ಸುಮಾರು ಸಿನಿಮಾಗಳು, ಅಣ್ಣವ್ರ ಸಿನಿಮಾ ಆಗಿರ್ಬೋದು, ನಮ್ಮ ಎಲ್ಲ ಟೈಗರ್ ಪ್ರಭಾಕರ್ ಅವರು ಎಲ್ಲ ಸಿನಿಮಾಗಳು ನೋಡ್ತಿದ್ವಿ. ನೋಡಿ ಯಾವ ರೀತಿ ಇದೆ. ಕಟ್ತೀನಿ, ನಾನೇನೋ ರೆಡಿ ಮಾಡ್ತೀನಿ ಅಂತ ಯಾರೋ ಕೊಂಡ್ಕೊಂಡು ಏನೋ ಮಾಡಲೇ ಇಲ್ಲ. ಕೊನೆಗೆ ನಮ್ಗೆ ಏನಪ್ಪ ಅಂದರೆ ನೆನಪು, ನಾವು ಊರಿಗೆ ಬಂದ ತಕ್ಷಣ ಬಾಲಾಜಿಲಿ ಇದರಲ್ಲಿ ಸುಮಾರು ಸಿನಿಮಾಗಳು ನೋಡ್ತಿದ್ವಿ. ಅದೊಂದು ಒಂದು ದುಃಖದ ಸಂಗತಿ ಏನಪ್ಪ ಅಂದರೆ ಈ ನಡುವೆ ಸ್ಮಾರ್ಟ್ ಥಿಯೇಟ್ರುಗಳು ಹೊಡೆದಾಗ್ತಾ ಇದ್ದಾರೆ. ಮಾಲ್ಗಳು ಬಂದ್ಬಿಡ್ತು, ಆಮೇಲೆ ಏನೇನೋ ಮಲ್ಟಿಪ್ಲಸ್ ಅಂತ ಆ ಥರ ಬಂದ್ಬಿಟ್ಟು ಈ ಥರ ಥಿಯೇಟ್ರುಗಳು ಇದರಲ್ಲಿ ನೋಡೋ ಮಜಾ ನಮಗೆ, ಈ ಜನ್ರೇಷನ್ಗೆಲ್ಲ ನಮಗೆ ಭಾಳ ಖುಷಿ ಅನ್ನಿಸ್ತಿತ್ತು. ಆ ಮಜಾನೇ ಇಲ್ಲ ಈಗ. ಯಾಕಂದರೆ ಸಿನಿಮಾಗಳು ಆ ಥರ ಬರ್ತಾಯಿಲ್ಲ. ಸಿನಿಮಾ ಫಸ್ಟ್ ಡೇ ನೋಡಿದ ತಕ್ಷಣ ಪೈರಸಿ ಆಗಿಬಿಡುತ್ತೆ ಸಿನಿಮಾ. ಎಷ್ಟೇ ನಾವು ಅಂದ್ಕೊಂಡ್ರು ಪೈರಸಿ ಬೇಡ ಅಂದ್ರೂ ಕೆಲವರು ಮಾಡ್ತಾನೆ ಇದ್ದಾರೆ. ದಯವಿಟ್ಟು ಅದನ್ನು ನಿಲ್ಲಿಸಿ ಈ ಥರ ಹಳೆಯ ಟೆಂಟ್ಗಳು ಇವೆಲ್ಲ ಸ್ವಲ್ಪ ಇಂಪ್ರೂವ್ ಮಾಡಿದ್ರೆ ನಮಗೊಂದು ಆಸೆ ಮತ್ತೆ ನೋಡ್ಬೋದಲ್ಲ ಅಂತ. ಒಂದೇ ಗುರಿ ಸಿನಿಮಾ ಎಷ್ಟು ಸತಿ ನೋಡಿದ್ದೀವಿ ನಾವು. ಆಮೇಲೆ ಮಯೂರ, ಸುಮಾರು ಸಿನಿಮಾಗಳು. ಉಳಿಯಾರಿಗೆ ಬಂದುಬಿಟ್ರೆ, ನಮ್ಮ ಅಜ್ಜಿ ಊರಿಗೆ ನಾನು ಬಂದುಬಿಟ್ರೆ ನನ್ನ ಕೆಲಸನೇ ಅದು. ಅಲ್ಲೂ ನೋಡೋದು, ಇಲ್ಲೂ ನೋಡೋದು, ಅದೇ ಒಂದು ಖುಷಿ. ನೋಡಿ ಯಾವ ರೀತಿ ಇದೆ, ಯಾವ ರೀತಿ ಅರಿಗಟ್ಟಿದೆ. ಇದು ಭಾಳ ಚೆನ್ನಾಗಿತ್ತು ಆ ಟೈಮಲ್ಲಿ. ಟೆಂಟ್ ಇದ್ರೂ ಅವಾಗ ಆ ಮಲ್ಟಿಪ್ಲೆಕ್ಸ್ ನೋಡಿ, ಈ ಕಡೆ ಪ್ರೊಜೆಕ್ಟ್ರ್ ಇತ್ತು, ಈ ಕಡೆ ಸ್ಕ್ರೀನು, ಇಲ್ಲಿ ಕೆಲವು ಚೇರ್ಗಳಿತ್ತು, ಇಲ್ಲಿ ನೆಲ ಅಂತ ನಮಗೆ ಟಿಕೆಟ್ ಕೊಡ್ತಿದ್ವು. ಮಳ್ಳೆಲ್ಲ ಗುಡ್ಡೆ ಮಾಡಿಕೊಂಡು ಕೂತ್ಕೊಂಡು ನಾವು ಸಿನಿಮಾ ನೋಡ್ತಿದ್ವಿ. ಮಯೂರ, ಆಮೇಲೆ ಸುಮಾರು ಹಿಂದಿ ಸಿನಿಮಾಗಳು ಇಲ್ಲಿ ಕೂತ್ಕೊಂಡು ಒಂದು ಏನೋ ಏನಪ್ಪ ಅಂದರೆ ನಮೋ ವೆಂಕಟೇಶ ಅಂತ ಒಂದು ಸಾಂಗ್ ಬಂದುಬಿಟ್ರೆ ಅಲ್ಲಿಂದ ಓಡಿ ಬಂತಿದ್ವಿ ನಾವು. ಏನೋ ಒಂದು ಆನಂದ, ಏನೋ ಒಂದು ಖುಷಿ. ನಾನು ನಮ್ಮ ಅಣ್ಣ ಅನ್ಸರ್ ಅಂತ ಹೇಳ್ಬಿಟ್ಟು ಒಂದೇ ಗುರಿ ಸಿನಿಮಾ ನೋಡಿಕೊಂಡು ಪ್ರಭಾಕರ್ ಅವ್ರಿಗೆ ವಿಷ್ಣುವರ್ಧನ್ ಹೊಡೆದಿದ ತಕ್ಷಣ ನಾನು ಪ್ರಭಾಕರ್ ಫ್ಯಾನು, ಅವನು ವಿಷ್ಣುವರ್ಧನ್ ಫ್ಯಾನು. ನಾವೇ ಜಗಳ ಆಡ್ಕೊಂಡು ನಾವೇ ಫೈಟ್ ಮಾಡ್ಕೊಂಡು ಹೋಗ್ತಿದ್ವಿ. ಅದೊಂದು ಕಾಲ ಇತ್ತು ನೋಡಿ. ಇದು ನೋಡಿದ್ರೇ ಒಂಥರ ಬೇಜಾರಾಗುತ್ತೆ. ಈ ಥರ ಆಗಿದೆ ನೋಡಿ. ಸುಮಾರು ವರ್ಷ ಆಯ್ತು ಬಿಡಿ ಇದು ಬಂದಾಗಿ. ಇದು ವಿಡಿಯೋ ಮಾಡೋಣ ಅಂದ್ಕೊಂಡಿದ್ವಿ, ಟೈಮ್ ಸಿಕ್ಕಿರಲಿಲ್ಲ. ಇವತ್ತು ಟೈಮ್ ಮಾಡಿಕೊಂಡು ಮಾಡಲೇಬೇಕು ಅಂತ ಮಾಡ್ತಾಯಿದ್ವಿ. ನೋಡಿರಿ, ಬನ್ನಿ ಥಿಯೇಟ್ರ್ ಬಗ್ಗೆ, ಟೆಂಟ್ ಬಗ್ಗೆ. ಇಲ್ಲಿರೋರು ಇದೇ ಮನೆಯವ್ರದ್ದು, ಇಲ್ಲೇ ವಾಸ ಇರೋದು, ಅವರು ಮಾತಾಡ್ತಾರೆ, ಸ್ವಲ್ಪ ಕೇಳಿ. ಹೆಸರು ಪ್ರೇಮಧನಂಜಯ ಅಂತೇಳಿ, ನಮ್ಮ ಮಗ ಅಜಯ್ ಯಶ್ ಅಂತೇಳಿ. ಇದು ರಾಮಗೋಪಾಲ್ ಸರ್ಕಲಲ್ಲಿ ರಾಮಗೋಪಾಲ್ ಫಿಲಮ್ ಟಾಕೀಸ್ ಹೆಸರೇ ರಾಮಗೋಪಾಲ್ ಅಂತ ಬಂದುಬಿಡ್ತು. ಈ ಟಾಕೀಸ್ ಸರ್ಕಲ್ಲು ಎಲ್ಲ ಹೋಗಿ ರಾಮಗೋಪಾಲ್ ಸರ್ಕಲ್ಲು. ಮತ್ತು ಫಿಲಮ್ಗಂತೂ ತುಂಬ ಜನ ಹಳ್ಳಿ ಕಡೆಯಿಂದ ಎಲ್ಲ ಬರೋರು, ಗಾಡಿ ಉಟ್ಕೊಂಡೆಲ್ಲ ಬರೋರು, ಮರಗಳು ನಿಲ್ಲಿಸ್ಕೊಳ್ಳೋರು, ಅಂಗಡಿಗಳಿರೋವು, ತಿಂಡಿ ತಿನಿಸುಗಳೆಲ್ಲ ತಿನ್ಕೊಂಡು ಬೆಳಿಗ್ಗೆ ಬಂದರೆ 2 ಶೋ, ಬಾಲಾಜಿ ಥಿಯೇಟ್ರು ಮತ್ತು ರಾಮಗೋಪಾಲ್ ಸರ್ಕಲ್ ಎರಡೂ ಫಿಲಮ್ ಥಿಯೇಟರ್ ನೋಡ್ಕೊಂಬಿಟ್ಟು ಮತ್ತು ಸಂಜೆ ಇರುವೆ ಲೈನ್ ಇರುತ್ತಲ್ಲ ಆ ರೀತಿ ಎಲ್ಲ ಹೋಗೋರು, ಫಾಲೋ ಮಾಡ್ಕೊಂಡು ಹೋಗೋರು ಹಳ್ಳಿಗಳಿಗೆ. ತುಂಬ ಚೆನ್ನಾಗಿ ನೋಡೋಕೆ ಒಂಥರ ಜಾತ್ರೆ ಥರ ಇರೋದು. ಸಂಜೆ ಟೈಮು ತುಂಬ ನೋಡೋಕ್ಕೆ ಕುತ್ಕೊಳ್ಳೋಂಗಾಗೋದು. ಅದು ಹೋದ್ಮೇಲೆ ಟಾಕೀಸ್ ಹಿಂಗೆ ಕಳೆನೇ ಹೋಯ್ತು, ಇಲ್ಲಿ ಏನು ಅನ್ನೋದೇ ಇಲ್ಲ ಅನ್ನಂಗೆ ಆಗೋಗ್ಬಿಟ್ಟಿದೆ. ಈಗ ಫಿಲಮ್ಗಳೆಲ್ಲ ನಿಂತೋಯ್ತು, ಫಿಲಮ್ ಥಿಯೇಟ್ರುಗಳು. ಬಾಲಾಜಿ ಒಂದು ಇವಾಗ ಹಂಗಂಗೆ ನಡೀತಾ ಇದೆ. ಈಗ ಅದೇನಾಗಿದೆ ಗೊತ್ತಿಲ್ಲ. ಅದು ನಾವು ಲಾಸ್ಟ್ ಬಂದ್ಬಿಟ್ಟು ಪೊಗರು ಸಿನಿಮಾ ನೋಡಿದ್ವಿ, ನಾನು ನನ್ನ ಮಗ ಅವರೆಲ್ಲರೂ. ಅದು ಕೂಡ ಅಷ್ಟೇ. ಈಗ ಈ ಮಾಲ್ಗಳೆಲ್ಲ ಬಂದ್ಬಿಟ್ಟು, ಆಮೇಲೆ TV, ಆಮೇಲೆ ಮೊಬೈಲಲ್ಲೆಲ್ಲ ಆಟೋ ಎಲ್ಲ ಬಂತಲ್ಲ, ಅದರಿಂದ ಏನಾಗೋಯಿತು, ಸಿನಿಮಾಗಳೆಲ್ಲ ಭಾಳ ಇದಾಗಿದೆ.
ಈ ಥರ ಇದ್ರಲ್ಲಿ ನೋಡೋ ಮಜಾ ಈಗ ಮಾಲಲ್ಲಿ ನಮಗೆ ಯಾರಿಗೂ ಇಲ್ಲ. ಜನರೇಷನ್ ಆಗಲ್ಲ. ಆ ನೆಲದ ಮೇಲೆ ಕುತ್ಕೊಂಡು 2 ರೂಪಾಯಿ ಟಿಕೆಟು, 50 ಪೈಸೆ ಟಿಕೆಟು, ಆಮೇಲೆ 2 ರೂಪಾಯಿ ಚೇರ್ಗಳು, ಚೇರ್ ಆ ಥರ 2 ರೂಪಾಯಿ ಇತ್ತು ಅಷ್ಟೇನೆ. ಕುತ್ಕೊಂಡು ನೋಡೋದು, ಓಡಾಡೋದು, ಕಡಲೆಕಾಯಿ ತಿನ್ನೋದು, ಮಳ್ಳೆಲ್ಲ ಮರಳೆಲ್ಲ ಗುಡ್ಡಿ ಮಾಡೋದು. ಕೆಲವರೆಲ್ಲ ಹಳ್ಳಿ ಜನ ಕುತ್ಕೊಂಡ್ಬಿಟ್ಟು ಚಾಪೆ ತಂದು ಹಾಸ್ಕೊಂಡು ಕುತ್ಕೊಂಡು ಎಲಡಿಕೆ ಉಗಿಯೋದು, ಅಲ್ಲೇ ಕುತ್ಕೊಳ್ಳೋದು, ಒಂದು ದಿನ ಮಲ್ಕೊಳ್ಳೋದು ಎಲ್ಲ ಮಾಡೋದು. ತುಂಬ ಚೆನ್ನಾಗಿದೆ. ಆವಾಗಿಂದು ಫಿಲಮಿಂದೇ ಚಂದ. ಈಗಿಂದು ಅಷ್ಟು ಇದಿಲ್ಲ. ನೀವು 100 ರೂಪಾಯಿ ಕೊಟ್ಟು ಟಿಕೆಟ್ ಹಾಕಿ ಸಿಗೋದ್ರೂ ಅಷ್ಟು ಮಜಾ ಸಿಗಲ್ಲ ಇವಾಗ. ಆ ಥರ ಜನ, ಆ ಥರ ಇದು ಇವಾಗ ಇಲ್ಲವೇ ಇಲ್ಲ. ಆ ಥರ ನಡೀತಾ ಇದೆ ರಾಮಗೋಪಾಲ್ ಸರ್ಕಾರ ಶಿರಾದಲ್ಲಿ ಮಾಡ್ಕೊಂಡಿರೋದು. ಅದಾದಮೇಲೆ ಇವರು ಜಗ್ಗೇಶ್ ಅಂತ ಫಿಲಮ್ ಕೋಮಲ್ ಅವ್ರು ಮಾಡ್ಕೊಂಡಿದ್ದಾರೆ. ಅವ್ರು ಮಾಡ್ಕೊಂಡು ಮತ್ತೇನೋ ಕೇಸ್ ಆಯಿತು ಅಂತ ಹೇಳಿ ಬಿಟ್ಬಿಟ್ಟು ಈಗ ಮಾಡಿದ್ದಾರೆ ಅನಿಸುತ್ತೆ. ಈ ಶಿರಾದವ್ರನ್ನ 6 ಜನ ಅಣ್ಣ ತಂದು ಇವಾಗ ಹಂಗಾಗಿ ಮಾಡೋಕ್ಕೂ ಆಗ್ತಿಲ್ಲ, ಏನು ಫಿಲಮ್ ಮಾಡೋಕ್ಕಾಗ್ತಿಲ್ಲ, ಏನು ಮಾಡೋಕ್ಕೆ ಆಗ್ತಿಲ್ಲ. ಖಾಲಿ ಬಿದ್ದಿದೆ. ಅದರಲ್ಲಿ ಕೋಳಿದು ಅದು ಇದು ಕಸ ಗಿಸ ಎಲ್ಲ ಹಾಕಿ ಗಲೀಜು ಬೇಜಾರಾಯ್ತು ನೋಡಿದ ತಕ್ಷಣ. ಈಗ ನಾವು ಚೈಲ್ಡ್ಹುಡ್ ನಾವೆಲ್ಲ ಬರೋದು ನಮ್ಮ ಅಜ್ಜಿ ಊರು ಇಲ್ಲೇ ಮನೆ ಉರ್ದು ಸ್ಕೂಲ್ ಇದೆಯಲ್ಲ, ಅಲ್ಲೇ ನಮ್ಮ ಅಲ್ಲಿ ಬಂದ್ಬಿಟ್ರೆ ನಾವು ಬರೀ ಸಿನಿಮಾ ನೋಡ್ಕೊಂಡು ಹೋಗ್ತಿರಲ್ಲ, ಅದು ವಿಡಿಯೋ ಮಾಡೋ ಅಂತ ಬಂದು ಥ್ಯಾಂಕ್ಸ್ ನೀವು ಮಾತಾಡಿದ್ದೀವಿ. ಸಂತೋಷ. ನಮಗೆ ಬರ್ತೀವಿ.